ನೀನಾದೆ ನಾ ಸೀರಿಯಲ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈ ಸೀರಿಯಲ್ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಿರುವಂಥ ಈ ಸೀರಿಯಲ್ ಇವತ್ತಿಗೂ ಜನ ಇಷ್ಟಪಟ್ಟು ನೋಡ್ತಾ ಇದ್ರು. ಇತ್ತೀಚೆಗೆ ಆ ಸೀರಿಯಲನ್ನು ಮುಗಿಸ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಸಾಕಷ್ಟು ವೈರಲ್ ಆದ ಹಾಗೇನೆ ಅಭಿಮಾನಿಗಳಿಗೆ ಬೇಸರ ಆಗಿತ್ತು. ಆದರೆ ಈ ಸೀರಿಯಲಲ್ಲಿ ಸೀರಿಯಲ್ ಕಥೆಗಿಂತ ಹೆಚ್ಚಾಗಿ ಈ ಜೋಡಿ ಎಲ್ರಿಗೂ ಇಷ್ಟ ಆಗಿತ್ತು, ಹಿಟ್ ಆಗಿತ್ತು. ಬೇರಿದ್ರೆ ಈ ಥರ ಇರಬೇಕು ಅಂತ ಅನಿಸಿತ್ತು. ಅದರ ಜೊತೆಗೆ ಅಲ್ಲಿನ ನಾಯಕಿ ಆಗಿದ್ದಂಥ ಖುಷಿ ಶಿವು ಅವರು ತುಂಬಾ ಇಷ್ಟ ಆಗಿದ್ರು. ರೌಡಿ ಬೇಬಿ ಥರ ತುಂಬ ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಅವರ ಆ್ಯಕ್ಟಿಂಗ್ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಆಗಿ ಮಾಡ್ತಾರೆ, ಈ ಎಲ್ಲವನ್ನ ಹೇಳ್ಕೊಂಡು ಅವರಿಗೆ ತುಂಬ ಅಭಿಮಾನಿಗಳು ಇದ್ದರು. ಆದರೆ ಇದೀಗ ಸ್ವತಃ ಖುಷಿನೇ ಕಣ್ಣೀರು ಹಾಕಿದ್ದಾರೆ. ಈ ಎಲ್ಲ ವಿಚಾರವನ್ನು ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹಾಗಿದ್ರೆ ಏನಾಯಿತು ಖುಷಿಗೆ, ಯಾರು ಏನು ಮಾಡಿದ್ರು, ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಕನ್ನಡ ಇಂಡಸ್ಟ್ರಿಯಲ್ಲಿ ಅನೇಕ ನಾಯಕರಿದ್ದಾರೆ, ಕಿರುತೆರೆಯಲ್ಲೂ ಕೂಡ ಅನೇಕ ನಾಯಕಿಯರಿದ್ದಾರೆ. ಕಿರುತೆರೆಗಿಂದ ಬೆಳ್ಳಿತೆರೆಗೆ ಅಂದರೆ ಧಾರಾವಾಹಿಯಿಂದ ಸ್ಯಾಂಡಲ್ವುಡ್ಗೆ ಸಿನಿಮಾಗೆ ಹೋದವರು ಅನೇಕ ಮಂದಿ ಇದ್ದಾರೆ. ಅದರಲ್ಲಿ ನಮ್ಮ ರಾಧಿಕಾ ಪಂಡಿತ್ ಅವರು ಕೂಡ ಹೌದು. ಹೀಗೆ ಅನೇಕ ನಾಯಕಿಯರು ತಮ್ಮ ಕೆರಿಯರನ್ನು ಈ ಸೀರಿಯಲ್ ಮುಖಾಂತರವಾಗಿ ಶುರು ಮಾಡಿ ಹೊಸ ಹೊಸ ಸಿನಿಮಾಗಳನ್ನು ಮಾಡಿ ಸೂಪರ್ ಡೂಪರ್ ಹಿಟ್ ಆದವರು ಇದ್ದಾರೆ. ರಾಧಿಕಾ ಅವರಾಗಿರ್ಬೋದು, ರಚಿತಾ ಆಗಿರ್ಬೋದು, ಇವರೆಲ್ಲರೂ. ಆದರೆ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಹುಡುಗಿಯರನ್ನು ಅಂದರೆ ಕನ್ನಡದ ಹುಡುಗಿಯರನ್ನು ಬೆಳೆಸಲ್ಲ ಅನ್ನೋದೊಂದು ಮಾತಿದೆ. ಇಲ್ಲಿ ಆಗ್ತಿರೋದು ಅದೇ. ನಮ್ಮ ಕನ್ನಡದ ಹುಡುಗಿಯರಿಗೆ ಅವಮಾನ ಮಾಡ್ತಾರೆ, ನಮ್ಮ ಕನ್ನಡದ ಹುಡುಗಿಯರನ್ನು ಕಡೆಗಣಿಸ್ತಾರೆ. ಇಲ್ಲಿ ಖುಷಿಯವ್ರ ವಿಚಾರದಲ್ಲೂ ಆಗಿದ್ದು ಕೂಡ ಅದೇ ವಿಚಾರವನ್ನು ಅವರು ಮುಕ್ತವಾಗಿ ಮಾತನಾಡ್ತಾ ಇದ್ದಾರೆ. ನಟಿ ಖುಷಿ ಶಿವು ಕಿರುತೆರೆಯ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳ ಮುಖಾಂತರವಾಗಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ. ನೀನಾದೇದ ಧಾರಾವಾಹಿ ಮುಖಾಂತರವಾಗಿ ಖುಷಿ ನಟಿಯಾಗಿ ಮಿಂಚಿದ್ರು. ಈ ಧಾರಾವಾಹಿಯಿಂದ ಅವರಿಗೆ ಹೆಚ್ಚು ಜನಪ್ರಿಯತೆಯನ್ನು ಸಿಕ್ತು. ಆದರೆ ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ದು, ಹಲವು ಪ್ರಾಜೆಕ್ಟ್ಗಳಿಂದ ಅವರನ್ನು ಕಿತ್ತಾಕಿದ್ದು, ರಿಜೆಕ್ಟ್ ಮಾಡಿದ್ದು, ಇದೆಲ್ಲವನ್ನು ಅವ್ರು ಹೇಳ್ಕೊಂಡು ಇದೀಗ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೌದು, ನನಗೆ ಬಾಡಿ ಶೇಮಿಂಗ್ ಮಾಡಿದ್ರು, ನನ್ನ ಬಾಡಿ ಚೆನ್ನಾಗಿಲ್ಲ, ವಾಯ್ಸ್ ಚೆನ್ನಾಗಿಲ್ಲ, ಕಿವಿ ಆನೆ ಥರ ಇದೆ, 0 ಸೈಜ್ ಫಿಗರ್ ಅಲ್ಲ, ಸೊ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕಾಗದೇ ಇಲ್ಲ, ಇಂಥವರೆಲ್ಲ ಯಾಕೆ ಇಂಡಸ್ಟ್ರಿಗೆ ಬರ್ತಾರೋ, ಲುಕ್ ಒಂದು ಸ್ವಲ್ಪನೂ ಚೆನ್ನಾಗೇ ಇಲ್ಲ, ಸೊ ವಾಯ್ಸ್ ಕೇಳಿದ್ರೇ ಸಾಕು ಇರಿಟೇಟ್ ಆಗತ್ತೆ, ಕಿವಿ ನೋಡಿದ್ರೆ ಆನೆ ಕಿವಿ ಥರ ಇದೆ, ಫಿಗರ್ ನೋಡಿದ್ರೆ 0 ಫಿಗರ್ ಇಲ್ಲ, ಸೊ ಈ ಥರ ಅಸಭ್ಯವಾಗಿ ಅಸಂಬದ್ಧವಾಗಿ ಮಾತನಾಡಿ ಅವಮಾನ ಮಾಡಿದ್ದಾರಂತೆ. ಇದನ್ನು ಹೇಳ್ಕೊಂಡಿರುವಂಥ ಖುಷಿ, ನಾವು ನಿಮ್ಮ ಹತ್ರ ಕೆಲಸಕ್ಕಾಗಿ ಬಂದಾಗ, ಅವಕಾಶವನ್ನು ಹುಡ್ಕೊಂಡು ಬಂದಾಗ ನಮ್ಮ ನೆಗೆಟಿವನ್ನೇ ಜಾಸ್ತಿ ಹೇಳೋದಕ್ಕಿಂತ ಬದಲು ನಮ್ಮ ಪಾಸಿಟಿವನ್ನು ಹೇಳಿ ನೀವು ಇದಕ್ಕೆ ಬೇಡ ಅಂತ ಹೇಳಿದ್ರೂ ಪರವಾಗಿಲ್ಲ. ಆದರೆ ಬಹುತೇಕ ಬಾರಿ ನಂಗೆ ಅವಮಾನ ಆಗಿದೆ. ಸೆಟ್ನಲ್ಲಿ ಎಲ್ಲರ ಮುಂದೆ ನನ್ನನ್ನು ನಿಂದಿಸಿದ್ದೂ ಇದೆ. ಕೆಲವೊಂದಷ್ಟು ಪ್ರಾಜೆಕ್ಟ್ಗಳಿಂದ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂತ ನನ್ನ ಹೊರಗೆ ಕಳಿಸಿದ್ದಾರೆ. ಇನ್ನು ಕೆಲವು ಪ್ರಾಜೆಕ್ಟ್ಗಳಲ್ಲಿ ನಾನು ಕುಳ್ಳುಕಿದ್ದೀನಿ ಅಂತ ನನ್ನ ಹೊರಗಡೆ ಕಳಿಸಿದ್ದಾರೆ. ಮತ್ತು ಕೆಲವು ಪ್ರಾಜೆಕ್ಟ್ಗಳಲ್ಲಿ ನನ್ನ ಮಾತೇ ಸರಿ ಇಲ್ಲ ಅಂತ ಹೇಳಿ ಹೊರಗೆ ಕಳಿಸಿದ್ದಾರೆ. ಇದೆಲ್ಲವೂ ನನಗೆ ಅವಮಾನ ಆಗಿತ್ತು, ವೀಕ್ ಪಾಯಿಂಟ್ ಅಂತ ಅನ್ನಿಸ್ತಾ ಇತ್ತು. ನಾನು ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕೆ ಆಗಲ್ವೇನೋ, ನಾನು ಸ್ವಲ್ಪನೂ ಚೆನ್ನಾಗೇ ಇಲ್ವೇನೋ ಅಂತ ಅನ್ಸೋಕ್ಕೆ ಶುರುವಾಯಿತು. ಕಾನ್ಫಿಡೆಂಟ್ ಅನ್ನೋದು ಇರಲೇ ಇಲ್ಲ. ಯಾವಾಗ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಹೋಗುತ್ತೋ ಆಗಿಂದ ನಾವು ನಿಜವಾಗ್ಲೂ ಸೈಡ್ಲೈನ್ ಆಗಿಬಿಡ್ತೀವಿ, ಕುಗ್ಗಿ ಹೋಗ್ಬಿಡ್ತೀವಿ. ನನಗೂ ಅದೇ ಥರ ಆಗಿತ್ತು. ನನ್ನ ಕಾನ್ಫಿಡೆಂಟನ್ನು ಎಲ್ಲರೂ ಕುಗ್ಸೋ ಪ್ರಯತ್ನವನ್ನೇ ಮಾಡಿದರು. ಎಷ್ಟು ಸಾಧ್ಯವೋ ಅಷ್ಟು ಅವಮಾನವನ್ನು ಮಾಡಿದ್ರು, ಪ್ರಾಜೆಕ್ಟ್ಗಳನ್ನು ಕೊಟ್ಟು ಕಿತ್ಕೊಂಡ್ರು, ಅವಕಾಶಗಳನ್ನು ಕಿತ್ಕೊಂಡ್ರು, ನನ್ನನ್ನು ಅವಕಾಶ ವಂಚಿತೆಯಾಗಿ ಮಾಡಿದ್ರು ಅಂತ ಹೇಳ್ಕೊಂಡು ಅತ್ತಿದ್ದಾರೆ. ಇದೀಗ ನೀನಾದೆ ನಾ ಸೀರಿಯಲ್ ಮುಗಿಯುವ ಹಂತದಲ್ಲಿರಬೇಕಾದ್ರೆ ನೀನಾದೆ ನಾ ಸೀರಿಯಲ್ ಬಗ್ಗೆ ಮುಕ್ತವಾಗಿ ಮಾತನಾಡಿರುವಂಥ ಖುಷಿ ಅವರು, ನನಗೆ ನನ್ನ ಏನೆಲ್ಲ ಮೈನಸ್ ಇದೆ ಅಂತ ಹೇಳಿದ್ರು ಆ ಎಲ್ಲ ಮೈನಸ್ ಪ್ಲಸ್ ಆಗಿದ್ದು ಇದೇ ಸೀರಿಯಲಲ್ಲಿ. ಈ ಸೀರಿಯಲ್ ನನಗೆ ಹೆಸರನ್ನು ತಂದುಕೊಡ್ತು. ಈ ಸೀರಿಯಲ್ ನನ್ನನ್ನು ಜನ ಗುರುತಿಸೋ ಹಾಗೆ ಮಾಡಿದ್ರು. ಈ ಸೀರಿಯಲ್ ನನಗೆ ಅವಕಾಶವನ್ನು ತಂದುಕೊಟ್ಟಿದೆ. ನನ್ನ ವಾಯ್ಸ್ ಇಲ್ಲಿ ಪ್ಲಸ್ ಆಯಿತು, ರೌಡಿ ಬೇಬಿ ಥರ ಹಿಟ್ಟಾದೆ, ನನ್ನ ಕಿವಿನೂ ಕೂಡ ಇಲ್ಲಿ ಪ್ಲಸ್ ಆಯಿತು. ಅದೇ ಕಿವಿಯನ್ನು ಇಟ್ಕೊಂಡು ಬೇತಾಳ ಅಂತ ಹೆಸರು ಕೊಟ್ಟರು, ಅದೆಲ್ಲವೂ ಜನರಿಗೆ ಇಷ್ಟ ಆಯಿತು, ಅವೆಲ್ಲವೂ ನನ್ನ ಕೈ ಹಿಡಿತು. ಯಾರ್ಯಾರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅವರೆಲ್ಲರೂ ಇವತ್ತು ಹುಬ್ಬೆರೆಸಿ ನೋಡುವಂತ ನಾನು ಬೆಳೆದಿದ್ದೀನಿ, ಅಥವಾ ಜನರು ನನ್ನನ್ನು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಯಾರಿಗೂ ಈ ರೀತಿಯಾಗಿ ಮಾಡಬೇಡಿ, ಅವರ ಕಾನ್ಫಿಡೆಂಟನ್ನೇ ಕಿಲ್ ಮಾಡೋ ಕೆಲಸವನ್ನು ಮಾಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ನೀನಾ
ದಿನ ಸೀರಿಯಲ್ ಮಾಡಿದ ನಂತರ ನನಗೆ ನನ್ನ ಬಗ್ಗೆ ಹೆಮ್ಮೆ ಅನಿಸ್ತು, ನನ್ನ ಬಗ್ಗೆ ನನಗೆ ಗೌರವ ಬಂತು, ನನ್ನ ಕಳೆದೋಗಿದ್ದಂಥ ಕುಗ್ಗೋಗಿದ್ದಂಥ ನನ್ನ ಕಾನ್ಫಿಡೆಂಟ್ ನನಗೆ ವಾಪಸ್ ಬಂತು. ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ, ಜನರು ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದೆಲ್ಲವನ್ನು ನೋಡಿದಾಗ ಅನಿಸ್ತಾ ಇರೋದು ಒಂದು, ಬೇರೆ ಬೇರೆ ಭಾಷೆಗಳಿಂದ ಕೇರಳ, ತಮಿಳುನಾಡು, ಮುಂಬೈ, ಹಾಗೆಯೇ ಹಾಲಿವುಡ್ಡು, ಬಾಲಿವುಡ್ಡು, ಟಾಲಿವುಡ್ಡು, ಮಾಲಿವುಡ್ಡು ಇಲ್ಲಿಂದ ಹೀರೋಯಿನ್ಸನ್ನು ಕರೆಸ್ಕೊಂಡು ಲಕ್ಷ ಲಕ್ಷ ಕೋಟಿ ಕೋಟಿ ಸಂಭಾವನೆಯನ್ನು ಕೊಡುವಾಗ ನಮ್ಮಲ್ಲೇ ಇರುವಂಥ ನಾಯಕಿಯ ಗುಣ ಇರುವಂತಹವರಿಗೆ ಯಾಕೆ ಬೆಳೆಸಲ್ಲ? ನಮ್ಮವರನ್ನು ಕಣ್ಣು ಸರಿಯಿಲ್ಲ, ಕಾಲು ಸರಿಯಿಲ್ಲ, ಕೈ ಸರಿಯಿಲ್ಲ ಅಂತ ಯಾಕೆ ರಿಜೆಕ್ಟ್ ಮಾಡ್ತಾರೆ? ಶ್ರೀಲೀಲಾ, ರಶ್ಮಿಕಾ ಮಂದಣ್ಣ ಯಾಕೆ ಇಂಡಸ್ಟ್ರಿಯಿಂದ ಹೊರಗೆ ಹೋದ್ರು? ಅಲ್ಲಿ ಸಿಗುವಂಥ ಅವಕಾಶ ಅವ್ರುಗಳಿಗೆ ಇಲ್ಲಿ ಸಿಗ್ತಿರ್ಲಿಲ್ಲ, ಯಾಕೆ ಸಿಗ್ತಿರ್ಲಿಲ್ಲ? ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ನಮ್ಮಲ್ಲಿ ನಮ್ಮವರಿಗೆ ಮಣೆ ಹಾಕೋದು ಬಿಟ್ಟು ಹೊರಗಿನವರಿಗೆ ಮಣೆ ಹಾಕ್ತಾರೆ. ಹಾಗಾಗಿ ನಮ್ಮವರು ಬೇರೆ ಕಡೆಗೆ ಹೋಗ್ತಾರೆ. ಇನ್ನು ಉಳಿದವರು ಸೀರಿಯಲ್ ಮಾಡಿಕೊಂಡು ಈ ಥರ ಕಣ್ಣೀರು ಹಾಕ್ಕೊಂಡು ಅಥವಾ ಯಾರ ಕಣ್ಣಿಗೂ ಕಾಣಿಸ್ತಾನೆ ಯಾವುದೇ ಅವಕಾಶಗಳನ್ನು ಸಿಗದೆ ಮದುವೆ ಮಕ್ಕಳು ಅಂತ ಸೆಟಲ್ಡ್ ಆಗಿಬಿಡ್ತಾರೆ. ನಮ್ಮಲ್ಲಿ ಅದೆಷ್ಟೋ ಹೀರೋಯಿನ್ಸ್ ಆಗಬೇಕು ಅಂತ ಬಂದವರು, ಹೀರೋಯಿನ್ಸ್ ಮೆಟೀರಿಯಲ್ ಆಗಿದ್ದವರು ಕೂಡ ಇವತ್ತು ಏನೂ ಇಲ್ದೇನೆ, ಅವಕಾಶ ಸಿಗ್ದೇನೆ ಕಣ್ಮರೆ ಆಗಿರೋದು ನಿಜವಾಗ್ಲೂ ಬೇಸರದ ಸಂಗತಿ. ಖುಷಿ ಅವರು ಹೇಳ್ಕೊಂಡಿರೋದನ್ನು ನೋಡಿದ್ರೆ ನಮ್ಮಲ್ಲಿ ನಿಜವಾಗ್ಲೂ ಹೀರೋಯಿನ್ಸ್ಗೆ ಬೆಲೆ ಕೊಡಲ್ವೇನೋ ಅನಿಸುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಏನೇ ಆಗಲಿ, ಹೀರೋಯಿನ್ಸ್ ಆಗಿ ಮಿಂಚ್ತಾ ಇರೋರನ್ನ ನೋಡಿ ಇವ್ರ ಜೀವನನೇ ಚೆನ್ನಾಗಿದೆ ಅಂದ್ಕೊಳ್ಳೋ ನಮಗೆ ಅವರು ರಿಯಲ್ ಲೈಫ್ನಲ್ಲಿ ಅನುಭವಿಸಿದಂಥ ನೋವು, ವೇದನೆ, ಅವಮಾನಗಳನ್ನು ಕೇಳಿಸ್ಕೊಂಡಾಗ ನಿಜವಾಗ್ಲೂ ನಾವು ಎಷ್ಟು ಚೆನ್ನಾಗಿದ್ದೀವಿ, ಅವ್ರುಗಳಿಗೆ ಎಷ್ಟು ನೋವು ಅನುಭವಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.